ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇನ್ನೊಂದು ಹೊಸ ವೀಡಿಯೋಗೆ ನಾವಿವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತಿನ ಕಾನ್ಸೆಪ್ಟ್ ನೀವು ಆಲ್ರೆಡಿ ನೋಡಿರ್ತೀರ ಟೈಟ್ಲಲ್ಲಿ. ನನ್ನ 2 ಕ್ಯಾಮ್ರಾಗಳು, ಈ 2 ಕ್ಯಾಮ್ರಾಗಳನ್ನ ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ರಿವ್ಯೂ ಅಂದರೆ ಯಾವ ಥರ ಅಂದರೆ 2 ಫುಟೇಜಸ್ ಫಸ್ಟೇ ತೋರಿಸೋದು ನಿಮಗೆ, ಫೀಚರ್ಸು ಮತ್ತು ಸ್ಪೆಸಿಫಿಕೇಷನ್ಸು ಮತ್ತು ನೋಡೋಕ್ಕೆ ಅವೆಲ್ಲ ನೀವೇ ಇಂಟರ್ಫೇಸ್ ಎಲ್ಲ ನೋಡಿರ್ತೀರ ಎಷ್ಟೊಂದು ಸಲ ಯೂಸ್ ಮಾಡಬೇಕಾದ್ರೆ. ಸೊ 2 ವೀಡಿಯೋ ಜೊತೆಗೆ ಕಂಪ್ಯಾರಿಸನ್ ಮಾಡಿ ತೋರಿಸೋಣ ಹೆಂಗಿದೆ ಅಂತ ನಮ್ಮ ವ್ಯೂವರ್ಸ್ಗೆ. ಸೊ ಲೇಟ್ ಮಾಡೋದಕ್ಕೆ ಬನ್ನಿ ಹೋಗೋಣ, ವಿಡಿಯೋ ನೋಡೋಣ. ಕಮಾನ್. ಹಾಯ್. ಸೊ ಇವಾಗ ಕಂಪ್ಯಾರಿಸನ್ಗೆ ಹೋಗೋಣ. ಸೊ ಇವಾಗ Yi4k ಸೆಟ್ಟಿಂಗ್ಸ್ ಬಂದು 1080p 24 FPS ಸ್ಟೆಬಿಲೈಸೇಷನ್ ಆಫ್ ಮಾಡಿದ್ದೀನಿ. ಗೋಪ್ರೋದಲ್ಲಿ ಬಂದು ಸೇಮ್ ಹೆಂಗಿದೆ ಹಂಗೆ ಆನ್ ಮಾಡಿದ್ದೀನಿ. ಅದೇ ಸೂಪರ್ ವ್ಯೂ ಗೋಪ್ರೋದಿದೆ, ಇದರಲ್ಲಿ ಸೂಪರ್ ವ್ಯೂ ಇಲ್ಲ. ಸೊ ಸೂಪರ್ ವ್ಯೂನ ತೆಗೆದು 2ರಲ್ಲೂ ವೈಡ್ ಆ್ಯಂಗಲ್ ಹಾಕಿದ್ದೀನಿ. ಸೊ ಇವಾಗ ಫಸ್ಟ್ ಟೆಸ್ಟ್ ಬಂದುಬಿಟ್ಟು ನಾವು ನಾರ್ಮಲ್ ಆಗಿ ವಾಕ್ ಮಾಡೋಣ. ಸೊ ನಾರ್ಮಲ್ ವಾಕಿಂಗಲ್ಲಿ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ನೆಕ್ಸ್ಟು ಓಡಬೇಕಾದ್ರೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಸ್ಟೆಬಿಲೈಸೇಷನ್ ಆನ್ ಮಾಡಿ ಆಫ್ ಮಾಡಿ. ಸೊ ಅದಾದಮೇಲೆ ನಿಮಗೆ ಫೋಟೋ ಕ್ಲಾರಿಟಿ ತೋರಿಸ್ತೀನಿ. ಹೈಪರ್ಸ್ಮೂತ್ ಟೈಮ್ ಲ್ಯಾಪ್ಸ್ 2ರಲ್ಲೂ ಡಿಫ್ರೆನ್ಸ್ ಏನು ಬರುತ್ತೆ ಅಂತ ತೋರಿಸ್ತೀನಿ. ಸೊ ಟೈಮಿಂಗ್ಗೆ ಇಷ್ಟೇ ಮಾಡೋದು. ಓಕೆ, ಸೊ ಬನ್ನಿ ಹೋಗೋಣ. ನಾನು ಸ್ಟೆಬಿಲೈಸೇಷನ್ ಆಫ್ ಮಾಡಿದ್ದೀನಿ. ಸೊ ಲಾಕ್ಡೌನ್ ನಡೀತಾ ಇದೆ, ಮನೆಯಲ್ಲಿ ಆಚೆ ಹೋಗೋಕ್ಕಾಗಲ್ಲ. ರೋಡಲ್ಲೇ ನೋಡೋಣ ಯಾವ ಥರ ಬರುತ್ತೆ ಅಂತ. ಒಂದು ಓಡೋದು. ಸೊ ಓಡೋದು ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಇವನು ಹಾಯ್ ಹೇಳ, ನಮ್ಮ ಮನೆ ಪಕ್ಕದವನು. ಸೊ ಇವಾಗ ನೋಡೋದಲ್ಲ, ಇದು ಬಂದು ನಿಮಗೆ ಇಷ್ಟೊತ್ತು ತೋರಿಸಿತ್ತು ಸ್ಟೆಬಿಲೈಸೇಷನ್ ಆಫ್ ಮಾಡಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಬಿಲೈಸೇಷನ್ ಆನ್ ಮಾಡಿ ವಾಕಿಂಗು ಮತ್ತು ರನ್ನಿಂಗ್ 2 ತೋರಿಸ್ತೀನಿ. ಸೊ 2 ನೋಡ್ಕೊಬರೋಣ ಬನ್ನಿ. ಸೊ ಲಾಕ್ಡೌನ್ ನಡೀತದೆ ಅಂದಮೇಲೆ ಮನೆ ಹತ್ರನೇ ಮಾಡಬೇಕು. ಆಚೆ ಹೋದರೆ ಅದು ಮೇನ್ ರೋಡು. ಸೊ ಮೇನ್ ರೋಡಿಂದ ಆಚೆ ಎಲ್ಲಾದರೂ ಸಿಕ್ಕಾಕೋಗ್ಬಿಟ್ರೆ ಪಟ ಅಂತ ಹಾಕ್ಬಿಡ್ತದೆ. ಸೊ ಬೇಡ, ಅಷ್ಟು ನಾರ್ಮಲಾಗಿ ಹೆಂಗಾಗುತ್ತೆ ಹಾಗೆ ಮಾಡೋದು. ಇವಾಗ ರನ್ನಿಂಗ್ ತೋರಿಸ್ತೀನಿ. ಸ್ಟೆಬಿಲೈಸೇಷನ್ ಆನ್ ಮಾಡಿ ಹೆಂಗೆ ಬರುತ್ತೆ ನೋಡೋಣ. ಗೋಪುರ ಇಟ್ಕೊಂಡು ಓಡಿದ್ರೆ ಯಾವ ರೇಂಜಿಗೆ ಬರುತ್ತೆ. ಸೊ ಇವಾಗ ನೋಡೋದಲ್ಲ, ಸ್ಟೆಬಿಲೈಸೇಷನ್ ಆನ್ ಮಾಡಿ ರನ್ ಮಾಡಿದ್ದು ವಾಕ್ ಮಾಡಿದ್ದು ಡಿಫ್ರೆನ್ಸು. ಗೋಪ್ರೋದಲ್ಲೂ ಮತ್ತು ಇದು 2ರಲ್ಲೂ ಕಲರ್ಡ್ ಕಂಪ್ಯಾರಿಸನ್ ತೋರಿಸ್ತೀನಿ. ಇದರಲ್ಲೂ ಫ್ಲ್ಯಾಟ್ ಹಾಕಿದ್ದೀನಿ, ಅದರಲ್ಲೂ ಫ್ಲ್ಯಾಟ್ ಅಂತಲೇ ಇದೆ. ಸೊ ಆಟೋಮೆಟಿಕ್ ಕಲರ್ ಯಾವುದೂ ತೊಗೊಂಡಿಲ್ಲ, ಅದಾಗದೇ ಚೂಸ್ ಮಾಡುತ್ತೆ ಅದು. ಸೊ 2 ಫ್ಲ್ಯಾಟ್ ಆಗಿರುತ್ತೆ. ಯಾವ್ಯಾವ ಕಲರ್ಸ್ ಬರುತ್ತೆ ಹಂಗೆ ತೋರಿಸ್ತೀನಿ. ನಿಮಗೆ ನಾನು ಟೈಮ್ ಲ್ಯಾಪ್ಸ್ ತೋರಿಸ್ತೀನಿ. ಸೊ 2 ಕ್ಯಾಮ್ರಾದಲ್ಲೂ ಟೈಮ್ ಲ್ಯಾಪ್ಸ್ ಆನ್ ಮಾಡಿ ಯಾವ ಥರ ಬರುತ್ತೆ ಅಂತ. ಹೈಪರ್ ಲ್ಯಾಪ್ಸ್ನ ಟೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅದು ಹೈಪರ್ ಲ್ಯಾಪ್ಸ್ ಇಲ್ಲ. ಬಟ್ ಟೈಮ್ ಲ್ಯಾಪ್ಸ್ನ ಟೆಸ್ಟ್ ಮಾಡೋಣ ಯಾವ ಥರ ಬರುತ್ತೆ ಏನು ಕತೆ ಅಂತ. 2 ಕ್ಯಾಮ್ರಾದಲ್ಲೂ ಸೆಟ್ಟಿಂಗ್ಸ್ ಬಂದು 0.5 ಸೆಕೆಂಡ್ಸ್ಗೆ ಇಟ್ಟಿರ್ತೀನಿ. ಸೊ ಓಡೋದು ಒಂದು ವಾಕ್ ಬಂದು ವಾಕ್ ಹೋಗ್ತೀನಿ. ಸೊ ನೋಡೋಣ ಯಾವ ಥರ ಬರುತ್ತೆ ಏನು ಕತೆ ಅಂತ. ಸೊ 2 ಕ್ಯಾಮ್ರಲ್ಲೂ ಶೇಕಿಂಗ್ಸ್ ಇದೆ, ಯಾಕಂದರೆ ನಾರ್ಮಲಾಗಿ ಟೈಮ್ ಲ್ಯಾಪ್ಸ್ ಹಾಕೊಂಡಾಗ ಶೇಕಿಂಗ್ಸ್ ಬಂದೇ ಬರುತ್ತೆ, ಅದು ಕಾಮನ್ ಅದು. ಸೊ ಇವಾಗ ಫೋಟೋ ಕಂಪ್ಯಾರಿಸನ್ ಮಾಡೋಣ. ಸೊ 2 ಕ್ಯಾಮ್ರಲ್ಲೂ ಫೋಟೋ ಹೆಂಗೆ ಬರುತ್ತೆ ಅಂತ. ಸೊ ಈಗ ಒಂದು 2-3 ಥರ ಫೋಟೋ ತೊಗೋತೀನಿ. ತುಂಬ ಬಿಸಿಲಿದೆ, ಸೊ ಬ್ರೈಟ್ನೆಸ್ ತುಂಬ ಜಾಸ್ತಿ ಇರುತ್ತೆ, ಅದೊಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಫೋಟೋಸ್ನ ಟೆಸ್ಟ್ ಮಾಡಿ ಹಾಕ್ತೀನಿ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. 2 ಕ್ಯಾಮ್ರಲ್ಲೂ ಫೋಟೋಸು. ಸೊ ಫಸ್ಟ್ ಬಂದು ಗೋಪ್ರೋದು ಇರುತ್ತೆ, ಆಮೇಲೆ ಬಂದು Yi4k ಇರುತ್ತೆ. ಇದು ಹೀರೋ 7 ಬಂದು ಒಂದು ಸ್ವಲ್ಪ ಕಲರ್ ಸಕ್ಕದಾಗಿದೆ ಫುಲ್ಲು. ಆದರೆ ಈ Yi4k ಸ್ವಲ್ಪ ಡಿಮ್ ಆಗಿದೆ ಅನ್ನಿಸ್ತಾ ಇದೆ ನೋಡಿ, ಶಾರ್ಪಾಗೂ ಇಲ್ಲ ಅಷ್ಟು. ಸೊ ಇವಾಗ ನೋಡೋದಲ್ಲ ಕಂಪ್ಯಾರಿಸನ್ ಎಲ್ಲ 2 ಕ್ಯಾಮ್ರಾದು. ಇಷ್ಟ ಆಗಿತ್ತು ವೀಡಿಯೋ ಅಂದರೆ ಹಂಗೆ ಒಂದು ಲೈಕ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಕ್ಯಾಮ್ರಾ ಜೊತೆ ಇನ್ನೂ ತುಂಬ ಎಷ್ಟೊಂದು ಕ್ಯಾಮ್ರಾಸ್ ಇದೆ, ಅದ್ರ ಜೊತೆಗೆಲ್ಲ ಕಂಪೇರ್ ಮಾಡೋಕ್ಕೆ ಆಲ್ರೆಡಿ ಟ್ರೈ ಮಾಡ್ತೀನಿ ಆದಷ್ಟು. ನೋಡೋಣ.